ನಮಸ್ತೆ. ಆಷಾಢ ಮಾಸದಲ್ಲಿ 5 ಶಕ್ತಿ ದೇವತೆಗಳ ದರ್ಶನ ಮಾಡೋಣ ಅಂತ ಹೊರಟ್ವಿ. ಯಾವ್ಯಾವ ದೇವಸ್ಥಾನ ಅಂದರೆ ಕುಂಬಾಸಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ, ಎರಡನೇದು ಬಂದು ಕೋಟೆ ಅಮೃತೇಶ್ವರಿ, ಇವರು ಹಲವು ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ಮೂರನೇದು ಬಂದು ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಾಲ್ಕನೇದು ಬಂದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿ, ಐದನೇದು ಬಂದು ಸಿಗಂದೂರು ಶ್ರೀ ಚೌಡೇಶ್ವರಿ ತಾಯಿಯವರನ್ನ ದರ್ಶನ ಮಾಡ್ಕೊಂಡು ಹೊರಟ್ವಿ. ಮೊದಲು ನಾವು ಕುಂಬಾಸಿಗೆ ಹೊರಟ್ವಿ. ಅದು ಅಲ್ಲಿಗೆ ಹೋಗ್ಬೇಕು ಅಂದರೆ ಲಾಂಚಲ್ಲಿ ಹೋಗ್ಬೇಕು. ಲಾಂಚ್ ತೋರಿಸ್ತಾ ಇದ್ದೀನಿ ನೋಡಿ. ಲಾಂಚ್ ಹತ್ತಿದ್ವಿ. ತುಂಬಾನೇ ಮಳೆ ಅಂದರೆ ಮಳೆ, ವಿಪರೀತ ಮಳೆ, ಎಲ್ಲ ಫುಲ್ಲು, ಎಲ್ಲರೂ ನೆಂದು ನೀರು ಕುಡ್ದೋದ್ವಿ. ಆದರೂ ದೇವಿ ದರ್ಶನ ಮಾಡಬೇಕು ಅಂತ ಆರಾಮಾಗಿ ಹೋದ್ವಿ. ಟಿ ಕೂಡ ಲಾಂಚಲ್ಲೇ ಬರೋದು. ತುಂಬ ಚೆನ್ನಾಗಿದೆ. ಸಿಗಂದೂರ್ಗೆ ಹೋಗ್ಬೇಕಾದ್ರೆ ಇತ್ತಲ್ಲ, ಅದೇ ಥರನೇ ಇದನ್ನು ಕುಂಬಾಸಿಗೆ ಹೋಗೋದು. ಕುಂಬಾಸಿಯಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ. ದೇವಸ್ಥಾನನೂ ಅಷ್ಟೇ ವುಡ್ ವರ್ಕಲ್ಲಿ ಮಾಡಿದ್ದಾರೆ. ಒಳಗಡೆ ಆರ್ಕಿಟೆಕ್ಟ್ ಎಲ್ಲ ನಾವು ಬೇಲೂರು ಹಳೆಬೀಡಲ್ಲಿ ಕಲ್ಲಲ್ಲಿ ಹೇಗೆ ಕೆತ್ತಿದ್ದಾರೆ ಹಾಗೆ ಈ ದೇವಸ್ಥಾನದ ಒಳಗಡೆ ವುಡ್ ವರ್ಕಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದ ಆವರಣನೂ ಸೂಪರ್ ಆಗಿದೆ. ದೇವಸ್ಥಾನ ನೋಡಿಸ್ತಾ ಇದೀನಿ ನೋಡಿ, ತುಂಬ ಚೆನ್ನಾಗಿದೆ ಒಳಗಡೆ. ನಾವಿಷ್ಟು ಜನ ಹೋಗಿದ್ವಿ ದೇವಸ್ಥಾನಕ್ಕೆ. ನಾನು, ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನಂತರ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅವರ ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನದಲ್ಲಿ ತುಂಬಾ ಪವಾಡ ಇದೆ. ಅವರು ಅರ್ಚಕರು ನಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನು ಕೇಳಿಸ್ತೀನಿ, ಬನ್ನಿ. ಅವರು ದರ್ಶನ ಮಾಡ್ಕೊಳ್ಳಿ. ನಾವು ಒಂದು ಸುತ್ತೋಕು ಬಂದ್ವಿ ದೇವರಿಗೆ. ಅವ್ರ ಮಕ್ಕಳಂತೆ ಇದು 3 ವರ್ಷಕ್ಕೆ ಒಂದು ಸಾರ್ತಿ ಒಂದು ಕಲ್ಲು ಉದ್ಭವ ಆಗುತ್ತಂತೆ. ಆ ತಾಯಿ ಕೃಪೆಯಿಂದ ಇದು ಅವರ ಒಂದೊಂದು ಮಕ್ಕಳಂತೆ. ಅದು ಇವಾಗಲೂ ಒಂದು ಚಿಕ್ಕದು ಆಗಿ ಹುಟ್ಟುತ್ತಾ ಇದೆ ಅಂತ ಅವರಲ್ಲಿ ಹೇಳಿದ್ರು. ಪ್ರತಿ 3 ವರ್ಷಕ್ಕೆ ದೇವಿ ಅಮೃತೇಶ್ವರ ಭೂಮಿಯಿಂದ ಸೃಷ್ಟಿ ಮಾಡುದು. ತಾಯಿ ಒಂದು ಮಗುವಿನ ರೂಪದಲ್ಲಿ ಸೃಷ್ಟಿ ಮಾಡ್ತಾರೆ. ಇದನ್ನು ನೋಡ್ಲಿಕ್ಕೆ ನಮ್ಮಲ್ಲಿ ದೇಶ ವಿದೇಶ ಜನ ಬರ್ತಾರೆ. ಭೂಮಿಯಿಂದ ಪ್ರತಿ 3 ವರ್ಷಕ್ಕೆ ಮಕ್ಕಳ ರೂಪದಲ್ಲಿ ಸೃಷ್ಟಿ ಮಾಡೋದು ಲಿಂಗಾಕೃತಿಯಾಗಿ. ಪ್ರತಿ 3 ವರ್ಷ ಒಂದು ಈ ಕ್ಷೇತ್ರಕ್ಕೆ ಬರೋದು ಯಾಕಂದ್ರೆ ಮಕ್ಕಳಾಗಿದ್ದವರು ಮದುವೆಯಾಗಿ ಮಕ್ಕಳಾಗಿದ್ರು ಆಲ್ರೆಡಿ 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಮಕ್ಕಳಾಗೋದು ಯಾರೇ ಇದ್ರು ಈ ಕ್ಷೇತ್ರದ ಮಕ್ಕಳಾಗಿದೆ. ಎಲ್ಲರದ್ದು ವಿಡಿಯೋ ಉಂಟಾದವರು. ನಾವು ಬಾಯಲ್ಲಿ ಹೇಳುವುದಲ್ಲ. ನಿಮ್ಮ ಬೆಂಗಳೂರಲ್ಲೇ ಪೌಡ್ ಆಗಿದೆ, ನೆಲಮಂಗಲ ತಾಲೂಕು. ಮದುವೆಯಾಗಿ 26 ವರ್ಷ ಮಕ್ಕಳಾದ್ರೂ ಆಗಿದೆ ದೇವರ ಮೂಲ. ಅದೇ ಥರ ತಾಯಿ ಅಮೃತೇಶ್ವರ ಪ್ರತಿಯೊಬ್ಬರು ಮಕ್ಕಳನ್ನು ಕೊಟ್ಟಿದ್ದಾಳೆ. ಇಲ್ಲಿ ಮಕ್ಕಳನ್ನೇ ಕೊಡುವಂಥ ಹಲವು ಮಕ್ಕಳಿದ್ದಾರೆ. ಯಾಕೆ ನಾನು ಹೇಳಿದೆ ಅಂದರೆ, ನಿಮ್ಗೆ 40 ಜನ ಹೇಳಿದ್ರೆ 400 ಜನ ಎಕ್ಸ್ಪೀರಿಯನ್ಸ್, 400 ಜನ ಹೇಳಿದ್ರೆ 4000 ಜನ. ಅದೇ ಥರ ತಾಯಿ ಅಮೃತೇಶ್ವರ ಇದೆಲ್ಲ ಮಕ್ಕಳಾದರೂ ಒಮ್ಮೆ ಹೇಳಬೇಕು. ಇಲ್ಲಿ ಒಂದು ಸೇವೆ ಇದೆ, ದೇವರಿಗೆ ಎಣ್ಣೆ ಮತ್ತು ಹುಳಿ ಹಾಕುವಂಥ ಕ್ರಮ. ಈಗ ನಾನು ಯಾರಿಗೆ ಮಾಡಬೇಕು ಹೇಳೋದಲ್ಲ. ಆಕಸ್ಮಿಕ ಯಾರು ಇದ್ದದಿದ್ರೆ ಮದುವೆಯಾಗಿ 5 ವರ್ಷ, 10 ವರ್ಷ, 15 ವರ್ಷ ಆದವರಿಗೆ ಎಲ್ಲ ಹೇಳಿ ಇಲ್ಲಿ ಅಲ್ಲಿ ಆಫೀಸಲ್ಲಿ ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ಚೀಟಿ ತಂದರೆ ನಾವು ಒಳಗಡೆ ಬಿಡ್ತೇವೆ. ಒಳಗಡೆ ಇಲ್ಲೇ ಬಿಟ್ಟು ಎಣ್ಣೆ ಮತ್ತು ಹುಳಿ ಕೊಟ್ಟು ಪೂಜೆ ಮಾಡಿ ಪ್ರಸಾದ ಕೊಡ್ತೇವೆ. ಮತ್ತು ಮದುವೆ ಬಗ್ಗೆ, ಆರೋಗ್ಯದ ಬಗ್ಗೆ, ಬಿಸ್ನೆಸ್ ಬಗ್ಗೆ ಮಂತ್ರ ಕೃತ್ರಿಮ ಯಾವುದೇ ಇದ್ದು ಅಮೃತೇಶ್ವರ ಪರಿಹಾರ ಮಾಡ್ತೇವೆ. ಆ ಥರ ಒಂದು ವಿಶೇಷತೆ ಹಲವು ಮಕ್ಕಳ ತಾಯಿ. ಪ್ರಥಮವಾಗಿ ಹುಟ್ಟಿದ ಮಗು ಇದು, ಎರಡನೇ ಮಗು ಅದು. ಆಯ್ತಾ? ನೀವು ಪ್ರತಿಯೊಬ್ಬರಿಗೆ ಹೇಳ್ಬೇಕು. ಈಗ ಯಾಕೆ ಹೇಳ್ದಂದ್ರೆ ಹಲವು ಮಕ್ಕಳ ತಾಯಿ ಮಕ್ಕಳಾಗದ ಅಕ್ಕಪಕ್ಕದ ಮನೆ ಇರ್ತಾರೆ. ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಈಗ ಅಲ್ಲಿ ಉರುಳಿ ಏನೋ ಹಾಕಿದ್ದಾರೆ. ಅದು ಚರ್ಮ ರೋಗ, ಸ್ಕಿನ್ ಪ್ರಾಬ್ಲಮ್, ಅಮ್ಮ ಅಥವಾ ಕಿಡು ಅಥವಾ ಅಲರ್ಜಿ ಏನಾದ್ರು ಇದ್ದಿದ್ರೆ ಅಲ್ಲಿ ಹುಳಿ ಕೊಡೋದು. ಅದ್ರ ಬಗ್ಗೆ ಒಂದು ಕಾಣಿಕೆ ಇಟ್ಟು ಹುಳಿ ಸೇವೆ ಮಾಡೋದು. ಎಲ್ರಿಗೂ 40 ಜನ ರಸ ತೆಗೆದಿಟ್ಟು ಒಳಗಡೆ ದೇವ್ರ ಪಾದಡಿ ಉಂಟು. ಆ ಪ್ರಸಾದ ಎಲ್ರಿಗೂ ಕೊಡ್ತೇನೆ. ಪೂಜೆ ಆಗಿ ಆಯ್ತಾ, ಎಲ್ಲ ಬರ್ಬೇಕು. ಹಾಗೆ ದೇವ್ರದ್ದು ಇನ್ನೊಂದ್ಸಲ ದರ್ಶನ ಮುಗಿಸ್ಕೊಂಡು ಉರುಳಿ ನಮಗೆ ದೃಷ್ಟಿ ತೆಗೆದು ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸ್ಕಿನ್ ಅಲರ್ಜಿಗೆಲ್ಲ. ನಾನು ನನ್ನ ತಂಗಿ ನಮಗೆ ದೃಷ್ಟಿ ತೆಗೆದು ಅಲ್ಲಿ ಅದಕ್ಕೆ ಅದು ಒಂದೇ ಕಲ್ಲಿಗೆ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ಹಾಕ್ಬಿಟ್ಟು ಬಂದ್ವಿ. ಮತ್ತು ನಾವು ನೆಕ್ಸ್ಟ್ ಹೋಗಿದ್ದೆ ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಿಪರೀತ ಮಳೆ ಅಂದರೆ ಮಳೆ. ಅಲ್ಲಿ ಊಟ ತಿಂದ್ವಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಮದುವೆ ಊಟದ ಥರ ಬಡಿಸ್ತಾರೆ ಊಟ. ಪಲ್ಯ ಆಗ್ಬೋದು, ಉಪ್ಪಿನಕಾಯಿ ಆಗ್ಬೋದು, ಕೋಸಂಬರಿ ಆಗ್ಬೋದು, ಉಪ್ಪಿಂದ ಎಲ್ಲನೂ ಒಂದು ಕಡೆಯಿಂದ ಬಡಿಸ್ತಾರೆ. ತುಂಬ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಒಳ್ಳೆ ತುಂಬಿ ಹರಿತಾ ಇತ್ತು. ನಂತರ ನಾವು ಇದಕ್ಕೆ ಬಂದ್ವಿ, ಕೊಲ್ಲೂರಿಗೆ ಬಂದ್ವಿ. ಕೊಲ್ಲೂರಲ್ಲಿ ದರ್ಶನಕ್ಕೆ ಅಂತ ಹೊರಟ್ವಿ. ಕೊಲ್ಲೂರಲ್ಲಿ ತುಂಬಿ ಹರಿತಾ ಇದ್ದಾಳೆ ನದಿ. ಅಲ್ಲಿ ದರ್ಶನಕ್ಕೆ ಹೋದ್ವಿ. ಏನೋ ಆಷಾಢ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನಕ್ಕೆಲ್ಲ. ಸೊ ದೇವಸ್ಥಾನ ದರ್ಶನಕ್ಕೆ ಅಂತ ಹೋದ್ವಿ.
ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಂತರ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಆನಂತರ ಸಿಗಂದೂರಿಗೆ ಬಂದ್ವಿ ನಾವು. ಸಿಗಂದೂರಲ್ಲೂ ಅಷ್ಟೇ ವಿಪರೀತ ಮಳೆನೇ ಪದೇ ಪದೇ ಹೇಳ್ತಾ ಇದ್ದೀನಿ. ಅಂದರೆ ಪ್ರತಿ ಸಾರ್ತಿ ದೇವಸ್ಥಾನಕ್ಕೆ ಹೋದಾಗೂ ನಾವು ನೆಂದ್ಬಿಟ್ವಿ. ವಿಪರೀತ ಆ ಛತ್ರಿ ಇಟ್ಕೊಂಡಿದ್ರು ವಿಪರೀತ ಗಾಳಿ ಮಳೆ ಇರೋದ್ರಿಂದ ಚೆನ್ನಾಗಿ ನೆಂದ್ಬಿಟ್ವಿ. ಹಂಗಾಗಿ ಭಯ ಬಂದ್ಬಿಡ್ತು. ಅಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಿನ ಸ್ವಲ್ಪ ಕಾಣ್ಬೋದು. ದರ್ಶನ ಮಾಡ್ಕೊಳ್ಳಿ, ವಿಡಿಯೋ ಮಾಡಿದೆ ದೂರದಿಂದ. ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು ಸಿಗಂದೂರು ಬ್ರಿಡ್ಜ್ ಆಗಿದೆಯಲ್ಲ ಹೊಸ್ದಾಗಿ, ಇದೊಂದು ಶೂಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಕಾರು ಗಾಡಿಗಳು ನಿಲ್ಲಿಸ್ಕೊಂಡು ಶೂಟ್ ಮಾಡ್ಕೋತಾಯಿದ್ರು, ವಿಡಿಯೋ ಮಾಡ್ಕೋತಾಯಿದ್ರು. ನಾವು ನಿಲ್ಲಿಸಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಹಾಗೆ ಬೆಂಗಳೂರು ಕಡೆ ಪ್ರಯಾಣ ಹೊರಟ್ವಿ.